ನಿನ್ನ ಹೆಸರೇನು? ವಯಸ್ಸೆಷ್ಟು? ಮದ್ವೆ ಆಗಿದ್ಯಾ? ಆಗಿದ್ಯಾ? ಮದ್ವೆ ಆಗಿದೆ ಅಂತ ಹೇಳಿ ಬೇರೆಯವ್ರ ಮನೆ ಕಾಂಪೌಂಡ್ ಆಡ್ತೀಯಾ? ಇಲ್ಲ ಇಲ್ಲ, ಅವ್ರ ನೆಬ್ಸಿ ಕೀ ಕೀ ಅಲ್ಲ ಕೀ ಕೀ ಅವನು ಅವಳು ಸತ್ತಿದಾಳೋ ಬದುಕಿದಾಳೋ ನೋಡೋಣ ಅಂತ ಅವಳ ಹತ್ರ ಹೋಗ್ತಾನೆ ಅಂತ ಕಾಲಿಂಗ್ ಬೆಲ್ ಶಬ್ದ ಆಯ್ತು. ಎದುರ್ಕೊಂಡು ಹೋಗಿ ಬಾಗಿಲು ತೆಗಿತಾನೆ. ಅದೇ ಪೊಲೀಸ್ನವ್ರು ಬಂದ್ ನಿಂತಿದ್ದಾರೆ. ಹೊರಗಡೆ ಮಳೆ ಬರ್ತಾ ಇದೆ, ಒಳಗಡೆ ಬಂದ್ ಒಂದ್ ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋಗ್ಬೋದಾ ಅಂತ ಕೇಳಿದ್ರು. ಗಾಬರಿಯಿಂದ ಅದಕ್ಕೇನಂತೆ ಬನ್ನಿ ಕೂತ್ಕೊಳ್ಳಿ ಅಂತಾನೆ. ಸೀದಾ ಬಂದಿದ್ದೆ ಅದೇ ಸೊಫಾ ಮೇಲೆ ಕೂತ್ಕೊಂಡ್ಬಿಟ್ರು. ಹಿಂದಕ್ ನೋಡ್ತಾರೆ, ಹುಡುಗಿ ಹೆಣ. ತಕ್ಷಣ ನಾ ಹುಡುಕ್ತಾ ಇದ್ದು ಹುಡುಗಿ ಹೆಣನೂ ಸಿಕ್ತು, ಕೊಲಗಾರನೂ ಸಿಕ್ಬಿಟ್ಟ ಅಂತ ಹೇಳಿದ್ದೆ. ಅವ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೊಟ್ಟೋದ್ರು. ಅವನ್ ಎಷ್ಟು ಪೆದ್ದ ಅಂತೀನಿ. ಆ ಹೆಣನ ಯಾವ್ದಾದ್ರು ಒಂದು ರೂಮ್ ನಲ್ಲೋ ಬಚ್ಚಿಟ್ಟು ಆಮೇಲೆ ಬಂದ್ ಬಾಗಿಲು ತೆಗೆದಿದ್ರೆ ಅವ್ನ್ ಸಿಕ್ಕಾಕೋತಿದ್ನ. ಬೆಳಿಗ್ಗೆ ಎದ್ದು ಹಿತ್ಲಿನಲ್ಲಿ ಒಂದ್ ಗುಂಡಿ ತೆಗೆದು ಕಫನ್ ಮಾಡ್ಬಿಡ್ಬೋದಾಯ್ತು. ಅದು ಬಿಟ್ಬಿಟ್ಟು ಆ ಹೆಣನ ಸೋಫಾ ಮರೇಲಿ ಮಲಗಿಸ್ಬಿಟ್ಟು ಯಾರಾದ್ರೂ ಹೋಗಿ ಬಾಗಿಲು ತೆಗಿತಾರ? ನೀನು ಹೇಳು. ಸದ್ಯ ನಾನು ರೂಮ್ ನಲ್ಲಿ ಮಲಗಿಸಿದ್ ಒಳ್ಳೇದಾಯ್ತು. ಓ, ನೀನ್ ಯಾಕೋ ಕತೆ ಕೇಳೋ ಮೂಡ್ನಲ್ಲಿಲ್ಲ. ನಾನು ಬರ್ತೀನಿ. ನಾನಿನ್ ಬರ್ಲಾ? ಗುಡ್ ನೈಟ್. ನಿನ್ನ ಹೆಸರೇನು? ವಯಸ್ಸೆಷ್ಟು? ಮದ್ವೆ ಆಗಿದ್ಯಾ? ಆಗಿದ್ಯಾ? ಮದ್ವೆ ಆಗಿದೆ ಅಂತ ಹೇಳಿ ಬೇರೆಯವ್ರ ಮನೆ ಕಾಂಪೌಂಡ್ ಆಡ್ತೀಯಾ? ಇಲ್ಲ ಇಲ್ಲ, ಅವ್ರ ನೆಬ್ಸಿ ಕೀ ಕೀ ಅಲ್ಲ ಕೀ ಕೀ ಗುಡ್ ಮಾರ್ನಿಂಗ್ ಗಣೇಶ. ನಿದ್ದೆ ಆಯ್ತಾ? ಆಯ್ತು. ರಾತ್ರಿ ಎಂತ ಕೆಲಸ ಆಗೋಗ್ಬಿಟ್ಟಿದೆ ಗೊತ್ತಾ? ನನ್ ಮನೆ ಕೀನ ನಿನ್ ಮನೇಲಿ ಬಿಟ್ಟು ಹೋಗ್ಬಿಟ್ಟಿದೀನಿ, ನಿನ್ ಮನೆ ಕೀನ ನಾನ್ ತಗೊಂಡೋಗ್ಬಿಟ್ಟಿದೀನಿ. ಅಯ್ಯ, ನೀನಾದ್ರೂ ಒಂದ್ ಮಾತು ಹೇಳ್ಬಾರ್ದಾಗಿತ್ತ? ನನಗೂ ಗೊತ್ತಾಗ್ಲಿಲ್ಲ. ತಗೊಳಪ್ಪ, ನಿನ್ ಕೀ ನೀನ್ ತಗೋ, ನನ್ ಕೀ ನನಗ್ ಕೊಡು. ಇರಪ್ಪ, ಏನ್ ಅರ್ಜೆಂಟು? ಒಂದ್ ಒಳ್ಳೆ ಶೃಂಗಾರದ ಕತೆ ಓದ್ತಾ ಇದ್ದೀನಿ. ಹೀರೋ ನಿಂತಿರೋನೆ. ಹೆಂಡ್ತಿಗೆ ತಿಂಡಿ ಮಾಡ್ಕೊಟ್ಬಿಟ್ಟು ಆಮೇಲೆ ಬಂದು ಹೇಳ್ತೀನಿ.